ಇಹ ಮಲ್ಲವತ ಮನಸು ಪ್ರೇಮಾಗಿ ಮನಸು ಪ್ರೇಮಾಗಿ ಮನಸು ಪ್ರೇಮಾಗಿ ಇಹ ಮಲ್ಲವತ ತಂಗಿ ಅಕ್ಕ ಆ ಮಲ್ಲಿ ಬಂದು ಒಂದು ತಿಂಗಳ ಸಹ ಆಗಿಲ್ಲ. ಹೌದಮ್ಮ. ಅವಳ ಬಡವರ ಅಷ್ಟೇ ನೋಡಿದ್ಯಾ? ಅವ್ವ ಬಡಿವಾರದ ಬಾಣಿಗಿತ್ತಿ ನೋಡವ್ವ. ತಂಗಿ ಅಕ್ಕ ಆ ಮಲ್ಲಿ ಇಲ್ಲಿಗೆ ಬರ್ಬೇಕಾದ್ರೆ ಮಾಟ ಗೀಟ ಮಾಡಿಸ್ಕೊಂಡು ಬಂದಾಳೇನೋ ಅಂತ. ಏ ಅಕ್ಕ ಆ? ಎಲ್ಲಿ ಮಾಟ ಹಚ್ಚಿದೆ ನೋಡ್ತೀಲೋ. ಮುಂಜಾನೆ ಹೇಳುವುದೇನು, ತಲೆ ಬಾಚಿಕೊಂಡು ಜಳಕ ಮಾಡುವುದೇನು, ಈ ಬೂತಿ ಧರಿಸಿಕೊಂಡು ಆ ಮಲ್ಲಯ್ಯನ ಧ್ಯಾನ ಮಾಡುವುದೇನು, ನೋಡುವ ಬಾಗುವುದೇನೋ ಬಳುಕುವುದೇನು. ಅಮ್ಮಮ್ಮ ಜಾತಿ ಒಂದು ಪಾತ್ರದವರಿಗೆ ಸಹ ಬರ್ಲಿಕ್ಕಿಲ್ಲ ನೋಡು. ಇಲ್ವಾ ಅಕ್ಕ ತಂಗಿ? ಒಕ್ಕಲಿಗರಾದ ನಮಗೆ ಇದೆಲ್ಲ ಸರಿ ಬೀಳದಮ್ಮ ತಂಗಿ. ಅಕ್ಕ ಅದು ಅಲ್ಲದೆ ಮಲ್ಲಿಕಾರ್ಜುನ ಮಲ್ಲಯ್ಯ ಹೋಗಿ ಹೋಗಿ ಅಂತ ಧ್ಯಾನ ಮಾಡುತ್ತಾ ಅತ್ತೆ ಮಾವಂದ್ರ ಕಾಲಿಗೆ ಬೀಳುತ್ತಾ ಗಂಡಗ ನಮಸ್ಕಾರ ಮಾಡೋ ಮುಂದೆ ಹುಬ್ಬೇನ ಆರಿಸ್ತಾಳ, ಮೂಗೇನು ಮುರಿತಾಳ, ಬಾಗುವುದೇನು ಬೆಳಕುವುದೇನು. ಅಮ್ಮಮ್ಮ ಜಾತಿವಂತ ಪಾತ್ರದವ್ರು ಸಹ ಬರ್ಲಿಕ್ಕಿಲ್ಲ ನೋಡು. ಏ ಅಕ್ಕ ತಂಗಿ ಆ ಮಲ್ಲಿ ಮಾಟ ಮಾಡಿಸ್ಕೊಂಡು ಬಂದದ್ದೇ ನಿಜ. ಹಿರಿಯ ಸೊಸೆಯಾದ ನೀನು ಮೂಲಿಗೆ ಬಿದ್ದೆ. ನಿನ್ನೆ ಮೊನ್ನೆ ಕಾಲಿಕ್ಕಿದವಳು ಮುಂದೆ ಬಂದಳು. ಮೊದಲು ಬಂದ ಕಿವಿಗಿಂತ ಹಿಂದುಗಡೆ ಬಂದ ಕೋಡಿಗೆ ಹೆದರಬೇಕಾಗಿ ಬಂತಲ್ಲ. ಏ ಅಕ್ಕ ತಂಗಿ ನಾವು ಹೆದರಿ ಸುಮ್ಮನೆ ಕುಳಿತರೆ ನಮ್ಮನ್ನು ಕಸದಲ್ಲಿ ತಳ್ಳಿ ಕೊಡುವುದೇ ಖಂಡಿತ. ಏನಾದ್ರೂ ಮಾಡಿ ಆ ಅತ್ತೆಯವರನ್ನು ಹೌದಮ್ಮ ನಮ್ಮ ಪಕ್ಷ ವಹಿಸ್ಕೊಳ್ಳಿಕ್ಕೆ ಬೇಕಲ್ಲ ತಂಗಿ. ಸಮ ಅಕ್ಕ ಅತ್ತಿ ಮಾವಂದರನ್ನು ನಮ್ಮ ಪಕ್ಷ ವಹಿಸುವಂತೆ ಮಾಡಿದೀವಿ ಅಂದ್ರೆ ಆ ಮುದುಕೋತಿ ಮಾವನನ್ನು ಆ ಬೆಪ್ಪ ಬರಮರಡ್ಡಿಯನ್ನು ಕೇಳುವವರು ಯಾರು? ಅವರೆಲ್ಲರೂ ಅತಿಕೆ ಒಳಗಿನ ಸೂತ್ರದ ಬೊಮ್ಮೆಗಳಂತೆ ಇರುವರು, ಕುಣಿಸಿದಂತೆ ಕುಣಿಯುವರು. ತಂಗಿ ಸಮ ಅಕ್ಕ ನೀನು ಬಹು ಚತುರ ನೋಡು, ಒಳ್ಳೆ ಉಪಾಯನ್ನು ಹುಡುಕಿದೆ. ಏ ಅಕ್ಕ ತಂಗಿ ನೋಡುತ್ತಿರು. ಆ ಮಲ್ಲಿಯನ್ನು ಮನೆ ಬಿಡಿಸಿ ಹೊರಗೆ ಹಾಕದಿದ್ದರೆ ನನ್ನ ಹೆಸರು ಬಸಮ್ಮನೆ ಅಲ್ಲ. ಸೊಸೆಯಾಗಿರೋ ಮಲ್ಲಿಯ ಕಾಡಿ ಸದನ ಬಿಗೂಡಿ, ಮಲ್ಲಿಯ ಕಾಡಿ ಮಲ್ಲಿಯ ಕಾಡಿ ಮಲ್ಲಿಯ ಕಾಡಿ ಸದನ ಬಿಗೂಡಿ. ಗಂಡನ ಬಿಡಸಿ ಕೆಲಸ ಬಿಡೇನ, ಗಂಡನ ಬಿಡಸಿ
ಹೊಸೆಯಾಗಿಲು ಹೊಸೆಯಾಗಿಲು ಹೊಸೆಯಾಗಿಲು
ಎಲ್ಲ ಕಲಾಪೇಕ್ಷಕರಲ್ಲಿ ಸವಿನಯ ಪ್ರಾರ್ಥನೆ. ಈ ಹೇಮರೆಡ್ಡಿ ಮಲ್ಲಮ್ಮನ ನಾಟಕ ಅನ್ನುವಂಥದ್ದು ಕಥಾಭಾಗ ಅತಿ ಅನುಭವ ಪಾತ್ರ ಇನ್ನು ಮುಂದೆ ಚಾಲುವಾಗ್ಯದ. ದಯವಿಟ್ಟು ಯಾರು ಎದ್ದು ಹೋಗ್ಬೇಡ್ರಿ, ಯಾರೂ ಮಲ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ಮಲ್ಲಿಕಾರ್ಜುನ ಸ್ವಾಮಿ ಬಂದ ಪ್ರವೇಶ ಆಗ್ಯಾರ ಅಂದಮೇಲೆ ಮಲ್ಲಮ್ಮಂದು ಏನು ಕಷ್ಟ ನಷ್ಟ ಅನುಭವ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಿದೆ. ಬೆಳಗ್ಗೆ ಬಂದ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಗೊತ್ತಾಗತ್ತೆ. ದಯಮಾಡಿ ಎಲ್ಲರೂ ನೋಡಬೇಕು. ಅದರಂತೆ ಏನೋ ಕಷ್ಟ ಸುಖ ಬರಲಿ ಏನೋ ಆಗಲಿ, ಈ ದೇವಸ್ಥಾನ ಬೆಳೆಸಿದಂಥ ಶ್ರೀಮತಿ ದುಂಡವಾಯಿ ಏನು ದೇವರೇಶಿ ಇಲ್ಲಿ ಈ ದೇವಸ್ಥಾನ ಬೆಳೆಸ್ಯಾರಲ್ಲ, ಇವರ ಸ್ಮರಣಾರ್ಥವಾಗಿ ಈ ಕಮಿಟಿ ಹಿರಿಯರು 101 ರೂಪಾಯಿ ಈ ನಾಟಕಕ್ಕೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಸ್ವೀಕಾರ ಮಾಡಬೇಕಂದು ಕೇಳ್ಕೊತಾ ಇದ್ದೀವಿ. ಮಾತೋಶ್ರೀಯವರಾದ ಶ್ರೀಮತಿ ದುಂಡವಾಯಿ ಇವರ ಸ್ಮರಣಾರ್ಥವಾಗಿ ಈ ಕಮಿಟಿ ಹಿರಿಯರು ಈ ನಮ್ಮ ಕಂಪನಿಗೆ 101 ರೂಪಾಯಿಗಳನ್ನು ಆಶೀರ್ವಾದ ಪೂರ್ವಕವಾಗಿ ಕೊಡಮಾಡಿದ್ದಾರೆ. ಆ ಜಗನ್ಮಾತೆ ರೇಣುಕಾದೇವಿ, ಯಲ್ಲಮ್ಮ ದೇವಿಯು ಹಾಗೂ ಮಲ್ಲಿಕಾರ್ಜುನನು ಅವರಿಗೂ ಹಾಗೂ ನಮಗೂ ಕೂತಂಥ ಎಲ್ಲ ಕಲಾಭಿಮಾನಿಗಳಿಗೂ ಆಶೀರ್ವಾದವನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾ ಈ ಕೊಡಮಾಡಿದಂಥ ಈ 101 ರೂಪಾಯಿಗಳನ್ನು ನಮ್ಮ ಕಂಪನಿ ಮಾಲಕರ ವತಿಯಿಂದ ಸ್ವೀಕರಿಸಿ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅದರಂತೆ ಶಿವಪ್ಪ ಕಲ್ಲೋಳಿ ಅಖಿಲ ಕರ್ನಾಟಕ ಪರವಂತರ ಉಪಾಧ್ಯಕ್ಷರಾದವರು, ಇವರು ಕೂಡ ಈ ನಾಟಕದ ಕಂಪನಿಗೆ 50 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅದನ್ನಾರು ಸ್ವೀಕಾರ ಮಾಡೋದಕ್ಕಾಗಿ ವಿನಂತಿ. ಶಿವಪ್ಪ ಕಲ್ಲೋಳಿ ಅಖಿಲ ಕರ್ನಾಟಕ ಪರವಂತರ ಉಪಾಧ್ಯಕ್ಷ. ಅಖಿಲ ಕರ್ನಾಟಕದ ಪುರವಂತರ ಸಮ್ಮೇಳನದ ಉಪಾಧ್ಯಕ್ಷರು ಆದಂಥ ಶ್ರೀಮಾನ್ ಶಿವಪ್ಪಣ್ಣ ಕಲ್ಲೋಳಿ ಅಂತ ಮಹಾನುಭಾವರು ಈ ನಾವು ನಡೆಸುವಂಥ ಭಕ್ತಿ ಸೇವೆಗೆ ಆಶೀರ್ವಾದ ಪೂರ್ವಕವಾಗಿ 51 ರೂಪಾಯಿಗಳನ್ನು ಆ ಮಹನೀಯರು ಕೊಡಮಾಡಿದ್ದಾರೆ. ಅಂಥ ಮಹನೀಯರಿಗೆ ಆ ಮಲ್ಲಿಕಾರ್ಜುನನು ಆಯುರ್ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹಾರೈಸುತ್ತಾ ಈ ರೂಪಾಯಿ ಸ್ವೀಕರಿಸಿದೆ. ಗುರು ಧರ್ಮ ಪಾರಾಯಣದಲ್ಲಿ ಕೋರದ ಹಣ್ಣದ ಭಿಕ್ಷಾ ಭಿಕ್ಷಾ ಭವತಿ ಭಿಕ್ಷಾಂದೇಹಿ ತಾಯಿ. ಅಮ್ಮ, ಒಳಗೆ ಯಾರಿವ್ರಮ್ಮ? ಈ ಜಂಗಮನು ಹಸಿದುಕೊಂಡು ಬಂದಿರ್ತಾನೆ. ಇವನಿಗೆ ಒಂದು ತುತ್ತು ಅನ್ನ ಅಂಬಲಿದ್ರ ತಂದೆ ನೀಡಿರಮ್ಮ, ನಿಮಗೆ ಬಹಳ ಪುಣ್ಯ ಬರುವುದು ತಾಯಿ. ಅಕ್ಕ ಅಕ್ಕ, ಯಾವನಾದ್ರೊಬ್ಬ ತಿರುಕರು ಬಂದಿರಬಹುದು. ಕೇಳಿ ಕೇಳಿದವರಾಗೆ ಒಳಗೆ ಕುಳಿತು ಬಿಟ್ಟಾಯ್ತು. ಆ ದಾನಸೂರ ಕನ್ನಡ ಮಗಳು ಬಂದಿದ್ದಾಳಲ್ಲ, ಅವರೇ ಬಂದು ನೀಡುತ್ತಾಳೆ. ಹಾಗೆ ಮಾಡಿದ ಕೂಡಲೇ ಅಜ್ಜಿಯವರನ್ನು ಕರೆತಂದು ತೋರಿಸಲಾಯಿತು. ಅಕ್ಕ, ನೋಡುತ್ತಿರುವ ಮೇಲೆ ಸೆಡಿತನ್ನು ಹಚ್ಚಿದ ಕಾಣ್ತೀರಿ. ಹಾಗೆ ಆಗಲಿ, ನಡೆಯಮ್ಮ.
ಯಾಕಮ್ಮ ತಾಯಿಗಳೇ, ಕಿವಿಯಿಂದ ಕೇಳಿದರ ಹಾಗೆ ಸುಮ್ಮನೆ ನಿಂತು ಬಿಟ್ಟಿರಲ್ಲಮ್ಮ. ಈ ಜಂಗಮನು ಹಸಿದುಕೊಂಡು ಬಂದಿರ್ತಾನೆ. ಇವನಿಗೆ ಒಂದು ತುತ್ತು ಅನ್ನ ಅಂಬಲಿಂದ ತಂದಿಡಿರಮ್ಮ, ನಿಮಗೆ ಪುಣ್ಯ ಬರುವುದು ತಾಯಿ. ಅಯ್ಯ ಇವನು ಅಪ್ಪ ಅಯ್ಯನಮ್ಮ. ಹೌದಮ್ಮ, ನಾನೋರ್ವ ಭಿಕ್ಷೆ ಬಿಡುವಂತ ಜಂಗಮಯ್ಯನು ತಾಯಿ. ಏನೇ ಅಯ್ಯ, ಯಾಕಮ್ಮ? ಭಿಕ್ಷೆ ಬಿಡಲಿಕ್ಕೆ ನಿನಗೇನು ದಾಡಿ ಆಗಿದೆಯೇನೋ? ಎಲ್ಲಿಯಾದರೂ ಕೂಲಿ ಕೆಲಸಕ್ಕೆ ಹೋಗಬಾರ್ದೇನೋ? ನಡೆ ನಡೆ, ನಮ್ಮ ಕೈ ತರವಿಲ್ಲ. ತಾಯಿ, ಭಾಗ್ಯವಂತರಾದ ತಾವು ಕೈ ತರವಿಲ್ಲಂತ ಹೇಳಬಾರ್ದಮ್ಮ. ಹಸಿದು ಬಂದವನಿಗೆ ಅಸಲವನ್ನು ಏಯಬೇಕೆಂದು ಧರ್ಮವು ಸಾರುತ್ತದೆ. ಈ ಜನ್ಮದಲ್ಲಿ ಮಾಡಿದ ಪುಣ್ಯದಿಂದ ಮುಂದಿನ ಜನ್ಮದಲ್ಲಿ ಅನ್ನ ತಪ್ಪದು ತಾಯಮ್ಮ, ಅನ್ನ ತಪ್ಪದು. ಮುಂದಿನ ಜನ್ಮದಲ್ಲಿ ಆಗುವ ಸುಖ ದುಃಖ ಕಂಡವರು ಯಾರು? ಅಯ್ಯ, ಈ ಸದ್ಯ ಅನ್ನ ಮಾಡಿ ನೀಡ್ಲಿಕ್ಕೆ ನಿಮ್ಮ ಅಪ್ಪನೇನು ಗಳಿಸಿಟ್ಟಿಲ್ಲ. ಈಗ ತಿರುಪೇನು ಎತ್ತಲಿಕ್ಕೆ ನಾಚಿಕೆ ಆಗುದಿಲ್ಲವೇನೋ? ಧರ್ಮಿಗಳಾದವರು ಇಂಥ ಬಿರುಂಡಿಗಳನ್ನು ಆಡಬಾರದು ತಾಯಿ. ಬಿರುನುಡಿಗಳನ್ನು ಆಡಬಾರದಂತೆ. ಬಿರುನುಡಿಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಇಲ್ಲದವನು ಗಿಚ್ಚಕ್ಕೆ ಬರಬಾರ್ದಪ್ಪ. ತಂಗಿ, ಅಕ್ಕ, ಈ ಅಯ್ಯನು ಒಳ್ಳೆ ಮಾತಿನಿಂದ ಹೋಗುವಂತೆ ಕಾಣುವುದಿಲ್ಲ. ಬೆನ್ನು ಗಡಬಗಳನ್ನು ತಿನ್ನದೆ ತಾಯಿ, ಆ ಬೆನ್ನು ಗಡಬುಗಳನ್ನಾದ್ರೂ ನೀಡು, ಹಾ ಬರಿಗೈ ಮಾತ್ರ ತೋರಿಸಬೇಡಮ್ಮ. ತಂಗಿ, ಅಕ್ಕ, ಇವನ್ ಎಂಥ ಮಂದೇನು? ಏ ಅಕ್ಕ, ಹಾ ನೀನೇ ಕೇಳಮ್ಮ. ಏ ಅಯ್ಯ, ಯಾಕಮ್ಮ? ಏನ್ ಅರ್ಥ ಮಂದೇನು? ತಂಗಿ, ಅಕ್ಕ, ಈ ತುಂಟ ಜಂಗಮನಿಗೆ ಬೇಡಿಕೊಳ್ಳ ಉದ್ಯೋಗದ ಹೊರತು ಬೇರೆ ಇನ್ನಿರುವಂತೆ ಕಾಣುವುದಿಲ್ಲ. ಹೌದಮ್ಮ. ಏನೇ ಅಯ್ಯ, ಯಾಕಮ್ಮ? ನಮ್ಮ ಕೈ ತೆರವಿಲ್ಲ ಅಂತ ಆಗ್ಲೇ ಹೇಳಿರ್ಲಿಲ್ಲವೇನು? ಕೇಳಿಯೂ ಕೇಳದವ್ರ ಹಾಗೆ ರಿಪಿ ರಿಪಿ ಹತ್ತಿ ಬಿಟ್ಟಿವಲ್ಲ. ಅಲ್ಲ, ಈ ಊರಲ್ಲಿ ನಮ್ಮದು ಒಂದೇ ಮನೆ ಇದೆಯೇನು? ಬೇಕಾದಷ್ಟು ಹೋಗು. ಹಿಂದಿನ ಮನೆ ಕೊರಾನಿತ್ತು, ಮುಂದಿನ ಮನೆ ಭಿಕ್ಷೆ ತಪ್ಪಿತ್ತು. ಹೋಗೋ ಅಯ್ಯ, ಹೋಗ. ತಾಯಿಗಳೇ, ಹೇಮರೆಡ್ಡಿಯ ಮನೆ ಅಂದರೇನು? ಅಂತ ಪುಣ್ಯಾತ್ಮನ ಮನೆಯಲ್ಲಿ ಇಂಥ ಬಿರುನುಡಿಯ ಸೊಸೆ ಎಂದರೇನು? ಚಂದ ಕಾಣುವುದಿಲ್ಲ ತಾಯಿ, ಚಂದ ಕಾಣುವುದಿಲ್ಲ. ಏ ಅಯ್ಯ, ನಿಮ್ಮಂತ ಆಡುಮರಿ ಜಂಗಮರಿಗೆ ನೀಡಿ ನೀಡಿ ಹೇಮರೆಡ್ಡಿ ಎಂಬ ಹೆಸರು ಹೋಗಿ ಕಸದ ಕಡ್ಡಿ ಎಂಬ ಹೆಸರನ್ನಿಟ್ಟುಕೊಳ್ಳೋ ಹೊತ್ತು ಬಂದಿದೆ. ಹೊತ್ತು ಹೋಗೋ, ನಿನಗಡಿ ಏಕೆ ಬಿಟ್ಟು ಬಿಡ್ತಾನೆ ನಿಂತರು? ಯಾಕೆ? ಸ್ವಲ್ಪ ತಾಳೆ. ಹಾ ಆ ಮಲ್ಲಿಯು ಹಾ ಹಾ ಗುಡ್ಡದ ಮಲ್ಲಯ್ಯನ ಪೂಜೆಗೆಂದು ಹೊರಟಿರೋಳು. ಅವಳಿಗೆ ಕಾಣು ಹಾಗೆ ಈ ಅಯ್ಯನನ್ನು ಚೆನ್ನಾಗಿ ದಬ್ಬಿ ಬಿಡೋಣ. ಹಾಗೆ ಮಾಡೋಣ. ನಡೆ ಅಕ್ಕ, ಹಾಗೆ ಮಾಡೋಣ. ನಡೆಯಮ್ಮ. ಪರಮಾತ್ಮ ಗಿರಿಜಾರಮನ ದೋರೆತ ಹರಣ, ಗಿರಿಜಾರಮನ ದೋರೆತ ಹರಣ. ಮಲ್ಲೇಶ ಚರಣ ಸೇವೆ ಗೈದು ಪ್ರೇಮ, ಚರಣ ಸೇವೆ ಗೈದು ಪ್ರೇಮ, ಗಿರಿಜಾರಮನ ದುರಿತ ಹರಣ, ಗಿರಿ
ಭಾವಜಾರಿ 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 ಶೈಲವಾಜ ಭಾವಜಾರಿ 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 ಶೈಲವಾಜ ಗಿರಿಜರಮನ ದುರಿತ ಹರಣ ಗಿರಿಜರಮನ ದುರಿತ ಹರಣ ಮಲ್ಲಿನಾಥ ಮಲ್ಲೇಶ ಗಿರಿಜರಮನ ದುರಿತ ಹರಣ ಗಿರಿಜರಮನ ದುರಿತ ಹರಣ ದೇವನೇ ದಿವ್ಯಾತ್ಮ ಭೂಷಾ ದೇವನೇ ದಿವ್ಯಾತ್ಮ ಭೂಷಾ ಮಲ್ಲಿನಾಥ ಮಲ್ಲೇಶ ಭಾವಜಾರಿ ಶೈಲವಾಜ ಭಾವಜಾರಿ ಭಾವಜಾರಿ ಶೈಲವಾಜ ಗಿರಿಜರಮನ ದುರಿತ ಹರಣ ಗಿರಿಜರಮನ ದುರಿತ ಹರಣ ಗಿರಿಜರಮನ ದುರಿತ ಹರಣ ಗಿರಿಜರಮನ ದುರಿತ ಹರಣ ದೇವನೇ ದಿವ್ಯಾತ್ಮ ಭೂಷಾ ಮಲ್ಲಿಕಾರ್ಜುನ ದೇವನೇ ದಿವ್ಯಾತ್ಮ ಭೂಷಾ
ದೇವನೇ ಆತ್ಮಭೂಜ ಭಾವಜಾರಿ ಶೈಲವಾಜ ಭಾವಜಾರಿ ಶೈಲವಾಜ ಗಿರಿಜರಮಣ ದುರಿತಹರಣ ಗಿರಿಜರಮಣ ಗಿರಿಜರಮಣ ಗಿರಿಜಾ ಪರಮಾತ್ಮ ಇಂದು ಸೋಮವಾರ. ಇಂದು ಧರಣಾದ ಮಲ್ಲಿಕಾರ್ಜುನ ಸ್ವಾಮಿಯ ಗುಡ್ಡಕ್ಕೆ ಹೋಗಿ ಅವನ ಪಾದ ಪೂಜೆಯನ್ನು ಮಾಡಿಕೊಂಡು ಧನ್ಯಳಾಗುವೆನು. ಮಲ್ಲಿಕಾರ್ಜುನ, ತಂಗಿ ಇವತ್ತ ರವಿವಾರ ಅಲ್ಲನ, ಈಗ ಸೋಮವಾರ ತಾಳ ಮತ್ತ ಏನಯ್ಯವ್ವ ಹಿಂಗ್ಯಾಕೆ ಮಾತಾಡ್ತೈತಿ? ಅಮ್ಮ ತಾಯಿಗಳೇ, ನಿಂತು ನಿಂತು ಕಾಲುಗಳು ಜೂ ಹಿಡಿದವಮ್ಮ. ನಿಂತು ನಿಂತು ಕಾಲುಗಳು ಜೂ ಹಿಡಿದರೆ ಕಾಲಪ್ಪಳಿಸುತ್ತಾ ಮುಂದಾಗು. ನೀನು ಹಾಗೆ ಹೋಗದಿದ್ದರೆ ಅದಕ್ಕೆ ತಕ್ಕ ಸಹಾಯವನ್ನು ಮಾಡುತ್ತೇನೆ, ನಿಲ್ಲು. ಅಕ್ಕ ಅಕ್ಕ ತಂಗಿ ಇಬ್ಬರು ಕೂಡಿ ಬಾಬಾ 500 ಪಾಸ್ ಸೇವೆ ಮಾಡೋಣ. ಹಾಗೆ ಮಾಡೋಣ. ನಡೆ ಅಕ್ಕ. ನಡೆಯಮ್ಮ. ಹೋಗು ಅಯ್ಯ. ಯಾಕೆ ಅಕ್ಕಂದ್ರ, ಮನೆಗೆ ತಾನಾಗಿ ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಲಾರದೆ ಬಾಯಿಗೆ ಬಂದಂತೆ ಬೈದು ದಬ್ಬಿ ಕೊಡುವುದು ಉಚಿತವಲ್ಲವಮ್ಮ. ದಿನಾಲು ನಮ್ಮ ಎಡೆಯಲ್ಲಿ ಚೆಲ್ಲುವಷ್ಟು ಅನ್ನದಿಂದ ಇಂಥ ಒಬ್ಬೊಬ್ಬರ ಭಿಕ್ಷುಕರ ಹೊಟ್ಟೆ ಸಹಜ ತುಂಬುವುದು. ಈಗ ಬಟ್ಟೆ ವೇದಾಂತ ತಮಗೆ ಬರೋದಲ್ವಾ? ಏನೋ ಅಯ್ಯ, ಯಾಕಮ್ಮ? ಇಲ್ಲವೆಂದು ಹೇಳಿದರೆ ಅಷ್ಟಕ್ಕೆ ಮುಂದಾಗಬಾರದೇನೋ? ರಗಳೆ ಮಾಡುವುದರ ಹೊರತು ಹೋಗುವುದನ್ನೇ ಅರಿಯರು. ಕೊಬ್ಬಿದ ಗೂಳಿಯಾಗಿರುವೆಯಲ್ಲೋ, ದುಡಿದು ಉಣ್ಣಬಾರದೆ. ಹೀಗೆಲ್ಲ ಬಿರುನುಡಿಗಳನ್ನಾಡಬಾರದಮ್ಮ. ಸ್ವಾಮಿ ನನ್ನಪ್ಪ, ಸ್ವಲ್ಪ ತಾಳಿಕೊಳ್ಳಿ, ನಾನೇ ತಂದು ನೀಡುವೆನು. ಆಗಲಿ ತಾಯಿ. ಅಕ್ಕ ತಂಗಿ ಇದೇ ತಕ್ಕ ಸಮಯ. ಹಾ ಅಡುಗೆ ಮನೆಯಲ್ಲಿದ್ದ ಗಡಿಗೆ ಮಡಿಕೆಗಳನ್ನೆಲ್ಲ ಒಡೆದು ಹಾ ಹಾ ಆ ತಪ್ಪನ್ನು ಮಲ್ಲಿ ಮೇಲೆ ಹೊರಿಸೋಣ. ಹಾಗೆ ಮಾಡೋಣ. ನಡೆ ಅಕ್ಕ, ಹಾಗೆ ಮಾಡೋಣ. ನಡೆಯಮ್ಮ. ತಾಯಿಗಳೇ, ಈ ಕಾಲ ನಿಮಗೆ ಮುಂದೆ ಬರುವುದಮ್ಮ, ಮುಂದೆ. ನಿನಗೆ ಮಂಗಲವಾಗಲಿ ತಾಯಿ. ಮಗಳೇ, ನಿನ್ನ ಹೆಸರೇನಮ್ಮ? ತಂದೆ. ಮಗಳೇ, ನನಗೆ ಮಲ್ಲಮ್ಮನೆಂದು ಕರೆಯುವರು ಸ್ವಾಮಿ. ಆ ಹೇಮರಟ್ಟಿಯವರು ನನ್ನ ಮಾವಂದು. ಆಹಾ, ತಾಯಿ, ನೀನಿದ್ದ ಈ ಮಣಿಯು ಸಿರಿ ಸಂಪತ್ತಿನಿಂದ ಮೆರೆಯಲಿ, ಸುಮಂಗಲಿ ಆಗು. Bye.